ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ಲಾಗಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅದನ್ನ ಮಾಡ್ತೀನಿ. ಅದಕ್ಕೆ 7 ಎಳೆ ದಾರ, ಇದಕ್ಕೆ ನೀವು 7 ಅಥವಾ 6 ತಗೋಬೋದು. ಅಲ್ಲಿಂದ 10 ನಂಬರ್ ನೀಡಲ್, ಸ್ಮಾಲ್ ಬೀಡ್, ನಿಮಗೆ ಇಷ್ಟವಾದ ಬೀಡನ್ನ ತಗೋಬೋದು. ನಾನಿಲ್ಲಿ ಈ ಥರ ಬೀಡ್ ತಗೊಂಡಿದ್ದೀನಿ. ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಶುರು ಮಾಡೋಣ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ, ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 2 3 4. ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 2 3 4, ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು 1 ಬೀಡ್, ಮತ್ತೆ ದಾರ ಮೇಲೆ ಮಾಡಿಕೊಂಡು 1 ಬೀಡ್, ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡಿಕೊಂಡು 1 ಬೀಡ್, ಈ ಥರ ಬರುತ್ತೆ. ವಿ ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಪಕ್ಕಕ್ಕೆ ಈ ಥರ ಕಾಣಿಸ್ಬೇಕು. ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ಅಲ್ಲಿಂದ 4 ಚೈನ್ 1 2 3 4, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಈ ಥರ ಕಾಣಿಸುತ್ತೆ. ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಹಾಕೊಳ್ಳೋಣ, ಬೀಡ್ ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ಳೋಣ, ಮತ್ತೆ ಬೀಡ್ ಹಾಕಿ ಬೀಡ್ ಲಾಕ್. ಇನ್ನೊಂದು ಬೀಡ್ ಹಾಕೋಬೇಕು. ಹಾಗೆ 3 ಬೀಡ್ ಲಾಕ್. ವಿ ಶೇಪ್ನಲ್ಲಿ ಬರೋ ಹಾಗೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಬರಬೇಕು. ಬೀಡ್ ಲಾಕ್ ಆದಮೇಲೆ ಇನ್ನೊಂದು ಲಾಕ್. 4 ಚೈನ್ ಹಾಕಿ ಲಾಕ್, 4 ಚೈನ್ ಹಾಕಿ ಲಾಕ್, 4 ಚೈನ್ ಹಾಕಿ ಲಾಕ್. 3 ಟೈಮ್ಸ್ ಮಾಡಬೇಕು. ಈ ಥರನೇ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಬೇಸ್ ಲೈನ್ ಫುಲ್ಲು ಸೇಮ್ ಇದೇ ಥರ ಬರೋ ಹಾಗೆ ನೋಡ್ಕೋಬೇಕು. ಕೊನೆಗೆ 2 ಸಲ ಈ ಥರ ಬಂದರೆ ಸಾಕು. ಈ ಥರನೇ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಈಗ ಫುಲ್ಲು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. 3 ಚೈನ್ ಲಾಕ್, 3 ಚೈನ್ ಲಾಕ್. ಅಲ್ಲಿಂದ ಬೀಡ್ ಹಾಕಬೇಕಾದ್ರೆ ಫಸ್ಟು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅಲ್ಲಿಂದ ಬೀಡ್ ಲಾಕ್, ಬೀಡ್ ಲಾಕ್, ಬೀಡ್ ಲಾಕ್, ಅಂದರೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್. ಈ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕೊನೆಗೆ 2 ಟೈಮ್ಸ್ 4 ಚೈನ್ ಲಾಕ್ ಬರೋ ಹಾಗೆ ಮಾಡಿಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4, ಲಾಕ್ ಇರುವ ಕಡೆ ಲಾಕ್. ಮತ್ತೆ 3 ಚೈನ್ 1 2 3, ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4, ಬೀಡ್ ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಒಂದು ಸಿಂಗಲ್, ಇಲ್ಲಿ 4 ಚೈನು 1 2 3 4, ಅಲ್ಲಿಂದ 2 ಚೈನ್ 1 2, ಲಾಕ್ ಇರೋ ಕಡೆ 4 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4, ಬೀಡ್ ಮಧ್ಯದಿಂದ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಅಲ್ಲಿಂದ ಒಂದು ಲಾಕ್. ಅಲ್ಲಿಂದ 4 ಚೈನ್ 1 2 3 4, ಲಾಕ್ ಇರೋ ಕಡೆ ಲಾಕ್, ಅಂದರೆ ಬೀಡ್ ಮಧ್ಯದಿಂದ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4, ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಲಾಕ್. 2 ಚೈನ್ 1 2 ಹಾಕಿ ಲಾಕ್ ಇರುವ ಕಡೆ ಇಲ್ಲಿ ಲಾಕ್. ಅಲ್ಲಿಂದ 4 ಚೈನ್ ಹಾಕೋಬೇಕು. ಇದು ಕುಚ್ಚಿಗೆ ಆಗುತ್ತೆ. ಇದು ಈಗ 4 ಚೈನ್ ಹಾಕುವಂಥದ್ದು, ಕುಚ್ಚು ಹಾಕ್ಲಿಕ್ಕಿರುವಂಥದ್ದು. 1 2 3 4, ಲಾಕ್ ಇರುವ ಕಡೆ ಲಾಕ್. 2 ಚೈನ್ 1 2, ಲಾಕ್ ಇರುವ ಕಡೆ ಲಾಕ್. ಹೀಗೇನೆ ಮಾಡ್ತಾ ಹೋಗಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ 4 ಚೈನ್ ಲಾಕ್ ಇರೋ ಕಡೆ ಲಾಕ್, 2 ಚೈನ್ ಲಾಕ್ ಮಾಡ್ಕೊಳ್ತೀನಿ.
ಮತ್ತೆ 4 ಚೈನ್ ಹಾಕಿ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಮತ್ತೆ 4 ಚೈನ್, ಮತ್ತೆ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಅಲ್ಲಿಂದ 4 ಚೈನ್ ಹಾಕಿ 4 ಚೈನ್ ಹಾಕಿದ್ವಲ್ಲ ಅಲ್ಲೇ ಒಂದು ಲಾಕ್ ಮಾಡ್ಕೋಬೇಕು, ಅಲ್ಲಿಂದ 2 ಚೈನ್, ಅಲ್ಲಿಂದ ಲಾಕ್. ಈ ಥರನೇ ಸ್ಯಾರಿ ಫುಲ್ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈ ಥರ ಇಲ್ಲಿ ಫ್ರಂಟ್ ಸೈಡಿಂದ ಈ ಥರ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸ್ಯಾರಿ ಬ್ಯಾಕ್ ಸೈಡಿಂದ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಕಂಪ್ಲೀಟ್ ಆದಮೇಲೆ ನೋಡಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ನೀವು ಬೇರೆ ಕಲರ್ ಹಾಕೋದಾದರೆ ನೀವು ಇಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೇರೆ ಕಲರ್ ಹಾಕಲ್ಲ, ಯಾಕೆಂದರೆ ಇದು ಸಿಂಗಲ್ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಇದನ್ನ ಕಟ್ ಮಾಡಲ್ಲ. ಡೈರೆಕ್ಟಾಗಿ ಸ್ಯಾರಿನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ಈಗ ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಸ್ಯಾರಿನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಳ್ತೀನಿ. 2 3 4 ಲಾಕ್ ಇರೋ ಕಡೆ ಲಾಕ್. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಬೀಡ್ ಮೇಲ್ಗಡೆ, ಅಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಕೆಳ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ಒಂದು ಬೀಡ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸೇಮ್ ಹಾಗೇನೆ ಮಾಡ್ಕೊಂಡು ಹೋಗ್ಬೋದು. ಬೀಡ್ ಲಾಕ್ ಮಾಡಬೇಕು ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೇನೆ ಡಬಲ್ ಕ್ರೋಶೆ 6 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಮಾಡಿ ಒಂದು ಬೀಡ್ ಹಾಕಿದ್ದೀನಿ. ಈಗ ಮತ್ತೆ 3 ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡಿದ್ದೀನಲ್ವ ಬೀಡ್ ಸೆಂಟ್ರ್, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆಗ ಒಂದು ಪ್ಯಾಕೆಟ್ ಥರ ಕಾಣಿಸುತ್ತೆ. ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2 ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಸಲ ಆಯ್ತಲ್ವಾ. ಮತ್ತೆ ದಾರ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡ್, ಸ್ಮಾಲ್ ಬೀಡು ಹಾಕ್ಕೊಳ್ತೀನಿ. ನೀವು ಬಿಗ್ ಬೇಕಾದ್ರೆ ಹಾಕೋಬೋದು, ಬೀಡ್ ಹಾಕೋದೇನೋ ಮಾಡ್ಕೋಬೋದು. ಹಾಗೇನೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ 1 ಟೈಮ್ ಆಯಿತು. ಈಗ ಮತ್ತೆ 2 ಟೈಮ್ ಮಾಡ್ಕೋಬೇಕು. ಹೀಗೇನೆ ಮಾಡಿಕೊಂಡು 3 ಟೈಮ್ಸ್ ಆಯಿತು. ಕಿರೋ ಕಡೆ ಲಾಕ್ ನೋಡಿ ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಇಂದ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ 3 ಟೈಮ್ಸ್ ಫಸ್ಟ್ ಮಾಡ್ಕೋಬೇಕು ಡಬಲ್ ಕ್ರೋಶೆ. ಅಲ್ಲಿಂದ ಒಂದು ಬೀಡ್ ಹಾಕಿ ಮತ್ತೆ 3 ಟೈಮ್ಸ್ ಡಬಲ್ ಕ್ರೋಶೆ. ಈಗ ಮತ್ತೆ ಬೀಡ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ 3 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಅಲ್ಲಿಂದ ಇಲ್ಲಿ ಲಾಕ್ ಹಾಕಿದ್ವಲ್ಲ, ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಹೀಗೆ 4 ಚೈನ್, ಇದು ಕುಚ್ಚಿಗಿರುವಂಥದ್ದು. ಲಾಕ್ ಇರುವ ಕಡೆ ಲಾಕ್ ನೋಡಿ ಈ ಥರ ಬರಬೇಕು. ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ 3 ಟೈಮ್ಸ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಸ್ಮಾಲ್ ಬೀಡ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಇನ್ನೂ 2 ಟೈಮ್ಸ್ ಮಾಡ್ಕೋಬೇಕು. 1 ಆಯ್ತು. ಈಗ 2 3 ಇಲ್ಲಿ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿದ್ದೀನಲ್ವಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ 2 ಬೀಡ್ ಮಧ್ಯದಲ್ಲಿ ಒಂದು ಲಾಕ್ ಇದೆ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡ್ಕೋಬೇಕು. ಈ ಥರನೇ ಡಿಸೈನ್ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಹೀಗೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ ಬೀಡ್ ಸೆಂಟ್ರಲ್ ಲಾಕ್ ಇದೆ ಅಲ್ವಾ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಕಾಣಿಸುತ್ತೆ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ದಾರ ಮೇಲೆ ಎಳ್ಕೊಂಡು ಒಂದು ಬೀಡ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಆಯಿತು. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್, 4 ಚೈನ್, 1 2 3 4 ಲಾಕ್ ಇರೋ ಕಡೆ ಲಾಕ್. ಈ ಥರ
ಕಾಣಿಸುತ್ತೆ ಡಿಸೈನು. ಹೀಗೇನೆ ಮಾಡ್ತಾ ಹೋಗಬೇಕು. ನಾನೀಗ ಫುಲ್ ಕಂಪ್ಲೀಟ್ ಮಾಡಿ ಸೇಮ್ ಇದೇ ಥರನೇ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಥರ್ಡ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನ್. ನೀವು ಈ ಥರನೂ ಬಿಟ್ಟು ಕುಚ್ಚು ಹಾಕ್ಬೋದು. ಇನ್ನೊಂದು ಸ್ಟೆಪ್ ಹಾಕ್ತೀನಿ ನಾನು ಇದಕ್ಕೆ. ಈ ಥರನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ. ಹೇಗೆ ಇದಕ್ಕೆ ನಾನು ಇನ್ನೊಂದು ಸ್ಟೆಪ್ಪು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಈಗ ನಾನು ಶುರು ಮಾಡಿದ್ದೆ. ಈಗ ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಫಸ್ಟು 4 ಚೈನ್ ಲಾಕ್ ಮಾಡ್ಕೋಬೇಕು. 3 4 ಚೈನ್ ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು 4 ಚೈನ್ ಲಾಕ್. 6 ಚೈನ್ 1 2 3 4 5 6. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಚೈನ್ ಬೇಕು ಅಂತ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನನಗಿಲ್ಲಿ 6 ಚೈನ್ ಸಾಕಾಗುತ್ತೆ. ತಗೊಂಡು ಇಲ್ಲಿ ಮೊದಲು ನಾವು ಬೀಡ್ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಈ ಪ್ಲೇಸ್ನಲ್ಲಿ ಅಲ್ಲಿಂದಲೇ ದಾರ ಹಾಕಿ ನೀಡಲ್ಲಿ ಎಳ್ಕೋಬೇಕು. ಈ ಥರ ಬರುತ್ತೆ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ಅದನ್ನ ಲಾಕ್ ಈ ಥರ ಕಾಣಿಸುತ್ತೆ. ನೀವು ಇಲ್ಲಿ ಫಸ್ಟಲ್ಲಿ ಬೀಡ್ ಹಾಕಲಿಲ್ಲ ಅಂದರೆ ಇದರಲ್ಲೂ ಈಗ ಈ ಚೈನ್ ಹಾಕ್ತೀವಲ್ವಾ, ಅದರಲ್ಲೂ ಬೇಕಾದ್ರೆ ನೀವು ಬೀಡ್ ಹಾಕ್ಬೋದು. ನಾನು ಮೊದಲೇ ಬೀಡ್ ಹಾಕಿ ಆಮೇಲೆ ಪ್ಲೈನ್ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 6 ಚೈನ್ 1 2 3 4 5 6. ಮತ್ತೆ ಬೀಡ್ ಎಲ್ಲಿದೆ ಅಲ್ಲಿಂದ ಲಾಕ್ ನೋಡಿ. ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತೆ 6 ಚೈನ್ 1 2 3 4 5 6 ಲಾಕ್ ಇರೋ ಕಡೆ ಲಾಕ್ ನೋಡಿ. ಈ ಥರ ಡಿಸೈನ್ ಕಾಣಿಸುತ್ತೆ. ನಿಮ್ಗೆ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೀವು ಇಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಕುಚ್ಚು ಹಾಕೋಬೋದು. ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 6 ಚೈನ್ 1 2 3 4 5 6. ಇಲ್ಲಿ ಬೀಡ್ ಇದೆ ಅಲ್ವಾ, ಅಲ್ಲಿಂದ ಕೆಳಗಡೆಯಿಂದ ಲಾಕ್ ಮಾಡ್ಕೋಬೇಕು ಇದನ್ನ. ಯಾಕೆಂದರೆ ಈ ಥರ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ. ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. ಬೀಡಿಂದ ಲಾಕ್. ಮತ್ತೆ 6 ಚೈನ್ ಹಾಕೋಬೇಕು. ಇದನ್ನ ಲಾಕ್ ಇರೋ ಕಡೆ ಲಾಕ್. ಮತ್ತೆ 4 ಚೈನ್ 4 ಅಥವಾ 3 ಚೈನ್ ನೀವು ನೋಡಿ ಹಾಕೊಳ್ಳಿ. 4 ಹಾಕಬೇಕು ಅಂತ ಏನೂ ಇಲ್ಲ. ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ ಕೆಳಗಡೆಯಿಂದ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡಿಗೆ ಅಲ್ಲಿಂದ ಲಾಕ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಬರಬೇಕು ಡಿಸೈನು. ಮತ್ತೆ 6 ಚೈನ್ ಈ ಥರನೇ ಹಾಕ್ಕೊಂಡು ಬರ್ತೀನಿ. 4 5 6 ಬೀಡಿರೋ ಕಡೆ ಲಾಕ್. ಕೆಳಗಡೆಯಿಂದ ಹಿಡಿದು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಬರುತ್ತೆ. ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ. ಈಗ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಡಿಸೈನು. ನಿಮಗೂ ಇಷ್ಟ ಆಗುತ್ತೆ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನೊಂದಿಗೆ ಇನ್ನೊಂದು ಸಲ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.